ಮನುಷ್ಯನಲ್ಲಿ ಭಗವದ್ಗೀತೆಯಲ್ಲೂ ಹೇಳಿದೆ, ಮನಸ್ಸು ಮರ್ಕಟ ಅಂತ. ಕರೆಕ್ಟು. ಮರ್ಕಟ ಮನಸ್ಸು ಪೆರಿಫೆರಲ್ ಮೈಂಡ್, ಅದು ಸೂಪರ್ಫಿಷಿಯಲ್ ಮೈಂಡ್ ಅಂತಾರೆ. ಆದರೆ ವಿವೇಕದಲ್ಲಿ ಅದನ್ನೂ ಬಳಸಬಹುದು ಅಂತ ಕೃಷ್ಣ ಹೇಳಿದ್ದಾನೆ. ಬುದ್ಧಿಯೋಗದಲ್ಲಿ ನಿನ್ನ ಮನಸ್ಸನ್ನು ನಿನ್ನ ಹತೋಟಿನಲ್ಲಿ ಇಟ್ಕೊಳ್ಬಹುದು ಅರ್ಜುನ ಅಂತ. ಅಂದರೆ ಏನು, ಅದನ್ನು ಪಾಸಿಟಿವ್ ಮಾಡ್ಬೋದು. ಮರ್ಕಟ ಇದ್ದರೂ ಕೂಡ ಆ ಕೋತಿ ಕೈಲೂ ಒಳ್ಳೆ ಕೆಲಸ ಮಾಡಿಸ್ಬೋದು. ಇವಾಗ ನೋಡೋಣ, ನಮ್ಮಲ್ಲಿ ಕೇಳೋದು, ಫೀಲ್ ಮಾಡೋದು, ಆ್ಯಕ್ಟಿಂಗ್, ಇದೆಲ್ಲನೂ ಜನಗಳ ಹತ್ರ ಯಾವ ರೀತಿ ಅವ್ರ ಹತ್ರ ನಾವು ಅವ್ರ ಮಾತನ್ನು ಕೇಳೋದು ಹೇಗೆ ಪೇಷನ್ಸಿಂದ. ಮರ್ಕಟ ಮನಸ್ಸು ಕೇಳಲ್ಲ, ಒಂದು ಕಡೆ ಕೂತ್ಕೊಳ್ಳಲ್ಲ. ಫೀಲಿಂಗ್, ಆ್ಯಕ್ಷನ್ ಯಾವುದು ಬರೀ ಮರ್ಕಟ ಮನಸ್ಸಲ್ಲಿ ಇದ್ದವ್ರಿಗೆ ಈ ಲಿಸನಿಂಗ್, ಫೀಲಿಂಗ್, ಆ್ಯಕ್ಷನ್ ಎಲ್ಲ ಒಂದಕ್ಕೊಂದು ಕೂಡ್ಕೊಳ್ಳಲ್ಲ. ಅವ್ರ ಲ್ಯಾಂಗ್ವೇಜು ಇನ್ಫ್ಲೂಯೆನ್ಸ್ ಆಗಲ್ಲ. ಸ್ವಲ್ಪ ಹೋಗಲಿ ಬುದ್ಧಿವಂತರ ಮರ್ಕಟ ಮನಸ್ಸಿಲ್ವಾ, ಇಂಟೆಲೆಕ್ಚುಯಲ್ಲ, ಆರ್ಗ್ಯುಮೆಂಟ್ ವರ್ಕ್ ಆಗಲ್ಲ. ನೋಡಿ, ಇಲ್ಲಿ ಯಾರದ್ದು ತಪ್ಪಿಲ್ಲ, ಜನಗಳೇನು ಮೂರ್ಖರಲ್ಲ. ನಿಮ್ಮದೂ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನಿಮ್ಮದು ತಪ್ಪಿಲ್ಲ. ಅಂದರೆ ನೀವು ಸರಿಯಾದ ಭಾಗವನ್ನು ನಿಮ್ಮ ಮೆದುಳಲ್ಲಿ ಮುಟ್ತಾ ಇಲ್ಲ, ಅದಕ್ಕೆ ನೀವು ತಲುಪ್ತಾ ಇಲ್ಲ. ಯಾರನ್ನಾದರೂ ಮುಟ್ಟಬೇಕಾದ್ರೆ ನಿಮ್ಮ ಮನೋಧರ್ಮ ಏನು, ಮನಸ್ಥಿತಿ ಏನು, ಅವ್ರನ್ನ ಮುಟ್ಟಬೇಕಾದ್ರೆ ಯಾವ ಬ್ರೈನಲ್ಲಿ ಯಾವ ಜಾಗದಲ್ಲಿ ನೀವು ಮುಟ್ತೀರಾ, ಕನೆಕ್ಟ್ ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ವಾ. ಅವ್ರು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇವಾಗ ನಾವು ಎರಡು ಥರ ಯೋಚನೆ ಮಾಡೋರನ್ನ ನೋಡಿದ್ದೀವಿ ಆಲ್ರೆಡಿ. ಏನು ಅಂದರೆ, ನಮಗೆ ಈ ಮೂರ್ಖರು ಅಂದರೆ ಇದು ಮರ್ಕಟ ಮನಸ್ಸಿದವರು ಅಂತ ಇಟ್ಕೊಳ್ಳಿ. ಬರೀ ಕೋತಿ ಮನಸ್ಸಿದೆ, ಫಾಸ್ಟ್ ಆಗಿರೋದು, ಎಮೋಷನಲ್ ಆಗಿರೋದು, ಆಮೇಲೆ ಆವೇಗದಲ್ಲಿ ಹಠಾತ್ತಾಗಿ ಏನೋ ಕೆಲಸ ಮಾಡೋದು, ಇಂಪಲ್ಸಿವ್ ಆಗಿ ಮಾಡೋದು, ಇದೆಲ್ಲ ಇರುತ್ತೆ ಅವರಿಗೆ. ಎರಡನೇದು ಸೈಂಟಿಫಿಕ್ ಬ್ರೈನ್ ಇರುತ್ತೆ. ಅವರು ಸ್ವಲ್ಪ ಸ್ಲೋ ಆಗಿ ಹೋಗ್ತಾರೆ, ಲಾಜಿಕಲ್ಲಾಗಿ ತರ್ಕಬದ್ಧವಾಗಿ ಯೋಚನೆ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಅನಲಿಟಿಕಲ್ ಮೈಂಡ್ ಅವ್ರದ್ದು, ಅನಲೈಸ್ ಮಾಡೋದು, ಚರ್ಚೆ ಮಾಡೋದು, ನಿಧಾನಕ್ಕೆ ಹೋಗೋದು, ಇದು ಸೈಂಟಿಫಿಕ್ ಮೈಂಡ್. ಆದರೆ ಒಳ್ಳೆ ಇಂಟೆನ್ಷನ್, ಒಳ್ಳೆ ಯೋಚನೆ, ಒಳ್ಳೆ ಭಾವನೆ ಎರಡೂ ಸೇರಿ ಮನುಷ್ಯರಾದವರು ನಾವು ನಮ್ಮ ಪೊಟೆನ್ಷಿಯಲ್ಲಿಂದ ನಮ್ಮದೇ ಆದ ಒಂದು ಲೆಜೆಂಡರಿ ಕಮ್ಯುನಿಕೇಷನ್ ಮಾಡೋಕ್ಕೆ, ಒಂದು ಐತಿಹಾಸಿಕವಾದದ್ದು ಒಂದು ಸಂವಹನ ಮಾಡೋಕ್ಕೆ, ಆ ಲೆಜೆಂಡ್ರಿ ಕಮ್ಯುನಿಕೇಟ್ ಮಾಡೋಕ್ಕೆ ನಾವು ಲಾಜಿಕ್ಕು ಕರೆಕ್ಟಾಗಿ ಉಪಯೋಗಿಸ್ಕೊಂಡು, ಎಮೋಷನ್ನು ಉಪಯೋಗಿಸ್ಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಇದೆ. ಆ ಥಿಂಕಿಂಗ್ ಆ್ಯಂಡ್ ಇದು ಥಿಂಕಿಂಗ್ ಮೈಂಡ್, ಲಾಜಿಕ್ ಮೇಕ್ಸ್ ಯು ಥಿಂಕಿಂಗ್ ಮೈಂಡ್, ಆ್ಯಂಡ್ ಎಮೋಷನ್ ಮೇಕ್ಸ್ ಯು ಆ್ಯಕ್ಟ್. ಎರಡೂ ಜ್ಞಾಪಕ ಇಟ್ಕೊಳ್ಳಿ. ಲಾಜಿಕ್ ನೀನು ಯೋಚನೆ ಮಾಡೋ ಹಂಗೆ ಮಾಡುತ್ತೆ, ಎಮೋಷನ್ ಕೆಲಸ ಮಾಡಿಸುತ್ತೆ. ಇದೆರಡೂ ಕೂಡ ಸಮಾಗಮ ಆಗಬೇಕಾದ್ರೆ ನಾವು ಇದನ್ನು ಮನಸ್ಸನ್ನು ಪರಿವರ್ತನೆ ಮಾಡ್ಬೋದು. ಚೆನ್ನಾಗಿ ಮನಸ್ಸನ್ನು ಹತೋಟಿಯಲ್ಲಿ ತಂದು ಇದಕ್ಕೆ ಹೇಳ್ತಾರೆ ಟೇಮಿಂಗ್ ಅಂತ. ಟೇಮಿಂಗ್ ಮಾಡೋಕ್ಕೆ ಮನುಷ್ಯನ ಕೈಯಲ್ಲಿ ಸಾಧ್ಯ ಇದೆ.